Hello students, welcome to Lakshmiputri JK classes. Today exercise 8.1, question number 1. In triangle ABC, right angled at B, AB equal to 24 centimeter, BC equal to 7 centimeter. Determine sin A and cos A. Second, sin C, cos C. First you look at here, sin A, here cos A, here sin C, cos C. ಬೋತ್ ಆ್ಯಂಗಲ್ ಚೇಂಜಸ್ ಹಿಯರ್ ಸಿ ಏನಪ್ಪ ಅಂತಂದರೆ ಎ ಕೊಟ್ಟರೆ ಇಲ್ಲಿ ಸಿ ಅದ. ಅದಕ್ಕಾಗಿ ನಾವು ಏನಪ್ಪ ಅಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಆ್ಯಂಗಲ್ ಮಾರ್ಕ್ ಇಲ್ಲಿ ಮಾಡ್ಕೋಬೇಕು. ಟೀಟಾ ಯಾವ್ದು ಕೇಳಿರ್ತಾರೋ ಅದು ಟೀಟಾ ನೀವು ಮೆನ್ಷನ್ ಮಾಡ್ಬೇಕು. ಸಿ ಕೇಳಿದ್ರೆ ಇಲ್ಲಿ ಟೀಟಾ ಫಸ್ಟ್ ಮೆನ್ಷನ್ ಮಾಡ್ಬೇಕು, ಹೌದಾ. ಇಲ್ಲಿ ಟೀಟಾ ಅದ ಅಂತ ಬಳಕೆ ಇದ್ರ ಅಪೋಸಿಟ್ ಏನಾಗಿರುತ್ತೆ ಹೇಳ್ರಿ, ಪರ್ಪೆಂಡಿಕ್ಯುಲರ್. ಇದು ಪರ್ಪೆಂಡಿಕ್ಯುಲರ್. ಲಾಂಗೆಸ್ಟ್ ಸೈಡ್ ಏನಿರ್ತದೆ ಅಂದರೆ ಹೈಪೋಟೆನ್ಸ್. ಇದೇನಾಗಿರ್ತದ್ರೆ ಈಗ ಬೇಸ್ ಆಗಿರ್ತದೆ, ಹೌದಾ. ಎಷ್ಟು ಗೊತ್ತಿತ್ತು, ಸೈಡ್ ಬರ್ಕೊಂಡೇವ ಅಂತಂದ್ರೆ ಈಗ ಏನು ಗೊತ್ತು ಸೈಡ್ ಗೊತ್ತೈತಾ. ಈಗೇನಪ್ಪ ಅಂತಂದ್ರೆ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಫಸ್ಟ್ ಏನಪ್ಪ ಅಂದ್ರೆ ಸೈಡ್ ಕೊಟ್ಟರೆ ಯಾವ್ದು ನೋಡ್ರಿ, ಎಟ್ ಬಿ ರೈಟ್ ಆ್ಯಂಗಲ್ ಎಟ್ ಬಿ ಅಂತಂದ್ರೆ ಇದು 90 ಡಿಗ್ರಿ ಇರಬೇಕು ಅಂತಂದಂಗೆ. ಬಿ 90 ಡಿಗ್ರಿ ತಗೋರಿ ಅಂತಂದಂಗೆ. ಎ ಬಿ ಈಕ್ವಲ್ ಟು ಎಷ್ಟು, 24 ಸೆಂಟಿಮೀಟರ್. ಎ ಬಿ ವ್ಯಾಲ್ಯೂ 24. ನೆಕ್ಸ್ಟ್ BC value 7 centimeter. BC value 7 centimeter. Okay. Now we want to find out AC value. By using Pythagoras theorem. How to find out AC? Pythagoras ಏನು ಹೇಳ್ತಾನಪ್ಪ ಅಂದ್ರೆ, by Pythagoras. Look here, by Pythagoras. By Pythagoras, hypotenuse square equal to, you write hypotenuse square equal to sum of square of other two sides. Other two side ಯಾವಪ್ಪ ಅಂತಂದ್ರೆ AB square plus BC square. AB ಅಂದ್ರೆ ಏನು ತಗೊಂಡಿವಿ, B square. BC ಅಂದ್ರೆ ಏನದ ಹೇಳ್ರಿ, P square. ಇದು Pythagoras theorem. First we want hypotenuse square. Okay, what is the B value here, 7 square plus P square. P value base is 24 is there. Base 24. P value 7 square, right, 7 square. Okay, H square equal to 24 into 24. 4 4 is 16, 4 2 is 8 plus 1 9 plus 2 4 is 8, 2 2 is 4, 6 15, carry 1 5 5 6 17 5 7 6. Okay, 6 9 plus 8 7, carry 1 4 plus 1 5 5 7 6 plus 7 square 7 7 is 49. ನೆಕ್ಸ್ಟ್ ಅಂದ್ರೆ ಆ್ಯಡ್ ಮಾಡಬೇಕು. 576 plus 49, 9 plus 6 15, carry 1 7 plus 5 12, carry 1 625. That's a square equal to, you take square root of this 625. Square root, what is the square root of 625? 25 is there. 5 5 is a 25, 2 3 is a 6. This is a square root of 625 is 25. H value 25. Now find out what is the value, first one. See, look at here, first one, sin A equal to, you already know that formula, Pandit Badri Prasad har bol. I have to write here side, Pandit Badri Prasad har bol. This is a sin cos tan, right? Sin value P by H. No, sin P by H. Now write to P value. What is the P value here? P is a 7.
H value 25 over sin A. Cos A equal to cos A. Say cos formula B by H. What is the B value? B value is 24. H value is 25. Next over. Next first one over. Next second one, sin C equal to, we want change the angle here. See, ಈಗ sin C ಕಂಡುಹಿಡಿಬೇಕಾಯ್ತಂದ್ರೆ ಸಿ ತೀಟಾ ಏನು ಮಾಡಬೇಕು ಅಂದ್ರೆ ಚೇಂಜ್ ಮಾಡಬೇಕಿಲ್ಲ. ಹೌದಾ? ತೀಟಾ ಯಾವ ರೀತಿ ಚೇಂಜ್ ಮಾಡ್ತೀರಿ ಅಂತಂದ್ರೆ, ಸೈನ್ ಸಿ ಕೇಳ್ಯಾರ ಅಂತಂದ್ರೆ ನಾವು ತೀಟಾ ಇಲ್ಲಿ ಮಾರ್ಕ್ ಮಾಡಬೇಕು. ಹೌದಾ? ಇಲ್ಲಿ ತೀಟಾ ಮಾರ್ಕ್ ಮಾಡಿದ್ರೆ ಈ ಕಡೆಯಿಂದ ಇದ್ರ ಅಪೋಸಿಟ್ ಯಾವ್ದಾಗಿರುತ್ತೆ, ಯಾವ ಆ್ಯಂಗಲ್ ತೊಗೊಂಡಿರ್ತೋ ಅದ್ರ ಅಪೋಸಿಟ್ ಏನಾಗಿರ್ತೀವಿ ತೊಗೊಳ್ಳಿ, ಇದು ಪಿ ತೊಗೋಬೇಕು, ಇದು ಬಿ ತೊಗೋಬೇಕು, ಅದ್ರ ಅಪೋಸಿಟ್. ಹೌದಾ? ಇದು ಬಿ. ಇದು ಅಷ್ಟೇ ಚೇಂಜ್ ಆಗ್ತದೆ. ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನಾವು ಇದು ನೋಡ್ಬೇಕು ನೋಡ್ರಿ. ಎ ಕೊಟ್ರೆ ಸಿ ಕೊಟ್ರೆ, ಈಗ ಎ ಕೊಟ್ಟಾಗ ಏನಪ್ಪ ಅಂದ್ರೆ ಇಲ್ಲಿ ತೊಗೋಬೇಕು ಆ್ಯಂಗಲ್, ಸಿ ಕೊಟ್ರಪ್ಪ ಅಂದ್ರೆ ಸಿ ಬೆಲೆಗೆ ನಾವು ಆ್ಯಂಗಲ್ ತೊಗೋಬೇಕು ಅಂತ ಅಂದಾಗ ಅದ್ರ ಅಪೋಸಿಟೇ ಪರ್ಪೆಂಡಿಕ್ಯುಲರ್ ಇರ್ತದೆ. ಇದು ಕತ್ಕೊಂಡಿದ್ದು ಸೈಡಿಗೆ ಇದ್ದಿದೆ, ಅದು ಬೇಸ್ ಆಗಿರ್ತದೆ. ಇಂಪಾರ್ಟೆನ್ಸ್ ಬಿಟ್ಟು ಸೈಡ್ ಯಾವ್ದಪ್ಪ ಅಂದ್ರೆ ಬೇಸ್ ಇದು ತೊಗೋಬೇಕು. ಈಗೇನಪ್ಪ ಅಂದರೆ ಸೈನ್ ಸಿ ಫಾರ್ಮುಲಾ ಏನು ಗೊತ್ತದ? ಸೈನ್ ಅಂತಂದರೆ ಇದೇ ಸೇಮ್, ಇದು ಏನು ಚೇಂಜ್ ಆಗಲ್ಲ, ಪಿ ಬೈ ಎಚ್ ಅಂತ ಗೊತ್ತದ ನಮಗೆ. ಅದಕ್ಕೆ ಈಗ ಪಿ ವ್ಯಾಲ್ಯೂ ಏನಾಯ್ತು ಹೇಳ್ರಿ, 24. ಎಚ್ ವ್ಯಾಲ್ಯೂ 25. ರೈಟಾ? ನೆಕ್ಸ್ಟ್ ಲಾಸ್ಟ್ ಕಾಸ್ ಸಿ ಈಕ್ವಲ್ ಟು, ಕಾಸ್ ಸಿ ಫಾರ್ಮುಲಾ ನೋಡ್ರಿ. ಕಾಸ್ ಏನಿದೆ, ಬಿ ಬೈ ಎಚ್. ಇದು ಫಾರ್ ಬಿ ಅಂತ ಏನು ವ್ಯಾಲ್ಯೂ ಇದೆ, ಬಿ ವ್ಯಾಲ್ಯೂ 7, ಎಚ್ ವ್ಯಾಲ್ಯೂ 25. ಓಕೆ. ಸೆಕೆಂಡ್ sin C cos C over. Next first one also over, no, that sin A cos A. Okay. First question complete. We go for next second question. Question number 2. In figure find tan P minus cot R. Figure already ಕೊಟ್ಟರೆ ನಮಗೆ. ಹೌದಾ? ಈಗ PQ value, PR value. Now we want to find out the value QR. Okay, using Pythagoras theorem. Now by using Pythagoras, hypotenuse square, look at here, hypotenuse square equal to, see, now tan, you take first theta, first mention, see, P and R given here, P and R, you take both angle, first you take R, second you take P, anyone you choose, yours choice is yours, P or R. Okay, now using first you have to find out value of QR. Hypotenuse square equal to base square plus perpendicular square. Now see, this is a base, QR value, hypotenuse value 13 square, QR you want to find base base square, right, as it is. And now P value is 12 square, 13 square ಹೇಳ್ರಿ, 13 square 169, B as it is work ಕೊಡ್ರಿ, 12 square 144. ಇದು ಈ ಕಡೆ ತಗೋರು 169 ಮೈನಸ್ ಇದು ಈ ಕಡೆ ತಗೊಂಡ್ರೆ ಇರುತ್ತೆ, ಮೈನಸ್ ಮಾಡಿ 144. ಓಕೆ, ನಾವು ಬಿ ಸ್ಕ್ವೇರ್ 144, 9 4 ಹೋದ್ರೆ ತೆಗೆದ್ರೆ ಎಷ್ಟು, 5, 6 minus 4 2, 0 minus 1 minus 1 0, right? 25. Now right here b square equal to 25. Then therefore b square root of 25, b equal to 5. b value is 5. पर ನಮ್ಗೆ ಬೇಕಾಗಿದ್ದೇನೋ tan p ಬೇಕು ಫಸ್ಟಿಗೆ, tan p. ಅದಕ್ಕೆ tan p
ಈಗ ಟ್ಯಾನ್ ಪಿ ಅಂತಂದ್ರೆ ನಾವು ಏನು ತೊಗೋಬೇಕು ಹೇಳ್ರಿ, ಈಗ ಟೀಟಾ ಇದು ತೊಗೋಬೇಕು. ಫಸ್ಟಿಗೆ ತೊಗೊಂಡೇವು ಅಂತಂದ್ರೆ ನಾವು ಯಾವ್ದು ತೊಗೋತೀವಿ ಕನ್ಸಿಡರ್ ಟೀಟಾ ಅಂತಂದ್ರೆ ಇದು. ಹೌದಾ? ಅವಾಗ ಇದೇನಾಗಿರುತ್ತೆ ಹೇಳ್ರಿ, ಇದು ಬೇಸ್, ಇದು ಇದು ಪರ್ಪೆಂಡಿಕ್ಯುಲರ್, ಇದು ಬೇಸ್. ಟೀಟಾ ಅಪೋಸಿಟ್ ಪರ್ಪೆಂಡಿಕ್ಯುಲರ್, ಉಳಿದಿದ್ದು ಇದು ಅಪೋಟೆನ್ಷಿಯಲ್ ಚೇಂಜ್ ಆಗಲ್ಲ, ಇದು ಒಂದು ಬೇಸ್ ಅಂತ ಆಟೋಮೆಟಿಕ್ ಗೊತ್ತಾಗ್ತದೆ. ಒಂದು ಪರ್ಪೆಂಡಿಕ್ಯುಲರ್ ಮೆನ್ಷನ್ ಮಾಡಿದ್ರೆ ಉಳಿದಿದ್ದು ಯಾವುದಂತೂ ಗೊತ್ತಾಗಿರ್ತದೆ. ನಮ್ಗೆ ಏನು ಗೊತ್ತಿರಬೇಕು ಅಂತಂದ್ರೆ ಪಿ ಬಿ ಎಚ್ ಅಂತ ಗೊತ್ತಿರಬೇಕು. ಇವು ಮೂರು ಗೊತ್ತು ನೆನ್ಪಿಡ್ರಿ. ಟ್ರ್ಯಾಂಗಲ್ ಸೈಡ್ ಪಿ ಬಿ ಎಚ್, ಹೈಪೋಟೆನ್ಸ್ ಕಂಪಲ್ಸರಿ ನಮ್ಗೆ ಗೊತ್ತಿರ್ತದೆ. ಲ್ಯಾಗೇಜ್ ಸೈಡ್ ಯಾವುದು ತೀಟಾ ತಗೋತೀವಿ ಆ ತೀಟಾ ಎದರಿಂದ ಪಿ ವ್ಯಾಲ್ಯೂ ಇರ್ತದಲ್ಲ. ಈಗ ತೀಟಾ ಇದು ತೊಗೊಂಡಾಗ ಇದು ಪಿ ಆಗಿರ್ತದೆ, ತೀಟಾ ಇದು ತೊಗೊಂಡಾಗ ಇದು ಪಿ ಆಗಿರ್ತದೆ. ಇದು ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಏನು ಕನ್ಫ್ಯೂಸ್ ಆಗೋ ಚಾನ್ಸ್ ಇರಲ್ಲ. ಹೌದಾ? ಟ್ಯಾನ್ ಪಿ ಈಕ್ವಲ್ ಟು ಟ್ಯಾನ್ ಪಿ ಫಾರ್ಮುಲಾ ನೋಡ್ರಿ, ಟ್ಯಾನ್ ಟ್ಯಾನ್ ಪಂಡಿತ್ ಬದ್ರಿ ಪ್ರಸಾದ್ ಹರ್ ಬೋಲ್. ಟ್ಯಾನ್ ಇಲ್ಲ ನೋಡ್ರಿ, ಪಿ ಬೈ ಬಿ, ಪಿ ಬೈ ಬಿ, ರೈಟಾ? ಪಿ ವ್ಯಾಲ್ಯೂ ನೋಡ್ರಿ, ಇಲ್ಲಿ ಪಿ ವ್ಯಾಲ್ಯೂ 5 ಅದ. ನೆಕ್ಸ್ಟ್ ಬಿ ವ್ಯಾಲ್ಯೂ ಏನದ ಹೇಳ್ರಿ, 12 ಅದ. ನೆಕ್ಸ್ಟ್ ಕಾಟ್ ಆರ್, ಕಾಟ್ ತೀಟಾ ಇಲ್ಲಿ ತಗೋಬೇಕು. ತೀಟಾ ಆರ್ ಇದ್ದ ಸಲುವಾಗಿ ತೀಟಾ ಇದು ಬಂತು. ಇದ್ರ ಅಪೋಸಿಟ್ ಏನಾಗಿರುತ್ತೆ ಹೇಳ್ರಿ, ಪಿ ಆಗಿರ್ತದೆ. ಪಿ ಇದು ಬಿ ಮಾಡ್ಬೇಕಷ್ಟೇ, ಇದು ಬಿ. ಹೌದಾ? ಕಾಟ್ ಆರ್ ಫಾರ್ಮುಲಾ ಏನು ಹೇಳ್ರಿ, ಇದ್ರ ಅಪೋಸಿಟ್ ಅದ, ಬಿ ಬೈ ಪಿ ಅದ. ಈಗ ನಮ್ಗೆ ಚೇಂಜ್ ಆಗಿದ್ದೇನೋ ಆರ್ ಬರ್ತಲ್ಲ, ಆರ್ ಬಂತಂತ ಬಿ ವ್ಯಾಲ್ಯೂ ಏನಾಗ್ಯದ 5 ಆಗಿರ್ತದೆ, ಪಿ ವ್ಯಾಲ್ಯೂ ಏನಾಗ್ತದೆ 12 ಆಗಿರ್ತದೆ. ಇವೆರಡು ಸೇಮ್ ಬರಬೇಕಾಗಿತ್ತು. ಹೌದಾ? ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಹೌದಾ? ಟ್ಯಾನ್ ಪಿ ಅಂತಂದ್ರೆ ಎಷ್ಟದ ಹೇಳ್ರಿ, 5/12 ಅದು. ಎರಡು ಸೇಮ್ ಅದ ಆನ್ಸರ್, 5/12. ಎರಡು ಮೈನಸ್ ಮಾಡಿದ್ರೆ ಏನಾಗ್ತದೆ ಹೇಳ್ರಿ, 0 ಬರ್ತದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಮೈನಸ್ ಮಾಡಿ ಅದ್ರದ್ದು ಆನ್ಸರ್ 0 ಬರಿಬೇಕು. ಒಂದು ಬರಿಬೇಡ್ರಿ, ಮೈನಸ್ ಆದಾಗ ಆನ್ಸರ್ 0 ಬರ್ತದೆ. ಡಿವೈಡ್ದಾಗ ಇದ್ದಾಗ ಕ್ಯಾನ್ಸಲ್ ಮಾಡಿದ್ರೆ ಅವಾಗ ಆನ್ಸರ್ 1 ಬರ್ತದೆ. ಇದು ಪ್ಲಸ್ ಮೈನಸ್ ಮಾಡಿದ್ರೆ ಏನು ಆನ್ಸರ್ ಬರ್ತದೆ ಹೇಳ್ರಿ, 0 ಬರ್ತದೆ. ನೆಕ್ಸ್ಟ್ ಇವೆರಡು ಕ್ವಶನ್ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡೋಣ.